ಎಲ್ಲರಿಗೂ ನನ್ನ ನಮಸ್ಕಾರ. ನೈನಾಸ್ ರೆಸಿಪೀಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ABC ಒಂದು ಫ್ರೂಟ್ಸು ಹಾಗೆ ಒಂದು ವೆಜಿಟೇಬಲ್ಸ್ ಉಪಯೋಗಿಸ್ಬಿಟ್ಟು ಹೇಗೆ ಮನೆಯಲ್ಲೇ ತುಂಬ ಚೆನ್ನಾಗಿ ಕ್ಯಾಂಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಚರ್ಮಕ್ಕೆ ತುಂಬ ಒಳ್ಳೆಯದು, ಇದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಸಹ ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ನು ಸಹ ಗ್ಲೋ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಡೈಲಿ ಒಂದು ತಿಂತಾ ಬಂದರೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಮನೇಲೇ ನೀವು ಈ ಥರ ಕ್ಯಾಂಡಿ ಥರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಜೆಲ್ಲಿ ಥರ ಇರುತ್ತೆ, ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಇದು ತಿನ್ನೋದಕ್ಕೆ ರುಚಿಯಾಗಿ ಸಹ ಇರುತ್ತೆ, ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ABCಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. A4 ಆ್ಯಪಲ್ಲು, ಒಂದು ಅರ್ಧ ಒಣ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. B ಫಾರ್ ಬೀಟ್ರೂಟು, ಇದನ್ನು ಸಹ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ನ, C ಫಾರ್ ಕ್ಯಾರೆಟು, ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಅರ್ಧ ಹೋಳು ನಿಂಬೆಹಣ್ಣು, ಒಂದು 6 ಟೇಬಲ್ ಸ್ಪೂನು ಅಷ್ಟು ಸಕ್ಕರೆ, ಅರ್ಧ ಸ್ಪೂನು ಉಪ್ಪು, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟ್ ಹಾಕಿ ಫಸ್ಟ್ ಹಾಗೆ ರುಬ್ಬಬೇಕು, ಆಮೇಲೆ ನೀರು ಹಾಕಿ ರುಬ್ಬೋಣ. ಈ ಮಿಕ್ಸಿ ಜಾರ್ಗೆ 1 ಲೋಟದಷ್ಟು ನೀರು ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು. ಇದು ನೋಡಿ, ಇದು ಇವಾಗ ಇಷ್ಟು ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ಒಂದು ಜರಡಿ ತೊಗೊಂಡ್ಬಿಟ್ಟು ಅದಕ್ಕೆ ನೀಟಾಗಿ ಸೋಸ್ಕೋಬೇಕು. ಈ ಥರ ನೋಡಿ, ಇವಾಗ ಇದನ್ನು ಸೋಸ್ಕೊಂಡಿದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ಸೋಸ್ಕೋಬೇಕು. ಇವಾಗ ಸಕ್ಕರೆ, ಒಂದು ಅರ್ಧ ಸ್ಪೂನು ಸಾಲ್ಟು, ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕೈಯಾಡಿಸ್ಬೇಕು. ಇದಕ್ಕಿರೋದೆಲ್ಲ ನೀಟಾಗಿ ಕರಗಬೇಕು, ಕುದಿಬೇಕು. ಜೊತೆಗೆ ಇದಕ್ಕೆ ನೀರು ಹಾಕಿ ಕಲಸೋಣ. ಕಾರ್ನ್ಫ್ಲೋರಿಗೆ ಗಂಟಿಲ್ದಂಗೆ ಕಲಿಸ್ಕೋಬೇಕು. ನೋಡಿ, ಕುದೀತಾ ಇದೆ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಕಾರ್ನ್ಫ್ಲೋರು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಕೈಯಾಡಬೇಕು. ಕಾರ್ನ್ಫ್ಲೋರ್ ಹಾಕಿಂದೆ ಗಟ್ಟಿ ಬರುತ್ತೆ, ನಮಗೆ ಥಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿ ನೋಡಿ, ಕುದೀತಾ ಇದೆ. ಹಿಂಗೆ ಕುದಿಸ್ತಾ ಇರಬೇಕು, ಸ್ವಲ್ಪ ಥಿಕ್ನೆಸ್ ಬರಬೇಕಿನ್ನ. ನೋಡಿ, ಇವಾಗಿದು ಕುದ್ದಿದೆ. ಇಷ್ಟು ಥಿಕ್ನೆಸ್ ಆಗಿ ಬರಬೇಕು ನೋಡಿ. ಇದನ್ನು ಇವಾಗ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕೋಣ. ನೋಡಿ, ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಇದು ಕಂಪ್ಲೀಟಾಗಿ ಆರಬೇಕು. ಆರಿಂದೆ ಫ್ರಿಜ್ಜಲ್ಲಿ ಇಡಬೇಕು. ನೋಡಿ, ಆರಿದೆ. ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನೋಡಿ, ತೆಗ್ದಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇದನ್ನು ಕಟ್ ಮಾಡೋಣ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಬಾಯಲ್ಲೇ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ಇದನ್ನು ನೀವು ಡೈಲಿ ತಿನ್ನೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ಹಾಗೆ ಟ್ಯಾನು ಇವೆಲ್ಲ ಕಡಿಮೆ ಆಗುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದಿದು. ಮನೆಯಲ್ಲೇ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಸುಮ್ಮನೆ ತಿಂತಾರೆ. ವೆಜಿಟೇಬಲ್ಲು, ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ನೋಡಿ, ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ತುಂಬ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೋಡಿ, ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ಇದನ್ನು ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ತಿಂತಾ ಬನ್ನಿ. ಬೆಳಗ್ಗೆ ಮತ್ತು ಸಾಯಂಕಾಲ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಹಾಗೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಮಕ್ಕಳಿಗೆ ಮನೆಯಲ್ಲೇ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಿದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.